जयति पराशरसूनुः सत्यवती हृदयनन्दनो व्यासः यस्य आस्य कमलगलितं वाङ्मयममृतं जगत्पिबति भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधम् भवदवोष्णेन ततप्यमानान् भुवि परं नाथमप्रेक्षमाणान् भुवनमन्येन च अन्येन दोष्णा भवतु धीर्मा इति न सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ನನ್ನ ಅಧ್ಯಾತ್ಮ ಬಂಧುಗಳೇ, ಜಡಭರತ ರಘುಗಣನ ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಹೋಗತಕ್ಕಂಥ ಒಂದು ಪರಿಸ್ಥಿತಿ. ಒಂದು ಜನ್ಮದಲ್ಲಿ ತಾನು ತನ್ನ ಪಲ್ಲಕ್ಕಿಯನ್ನು ಹೊರುವುದೇ ಜನ್ಮದ ಭಾಗ್ಯ ಅಂತ ತಿಳ್ಕೊಂಡು ದೇಶದ ಜನ ರಾಜಾಧಿರಾಜರು ಹೆಗಲು ಕೊಡ್ತಾ ಇದ್ದರು. ಇವತ್ತು ಒಂದು ಸಣ್ಣ ರಾಜ, ಅವನು ದೇಶದ ರಾಜ ಅಲ್ಲ, ಚಕ್ರವರ್ತಿ ಅಲ್ಲ, ಸಿಂಧು ದೇಶದ ರಾಜ. ರಘುಗಣನ ಪಲ್ಲಕ್ಕಿಗೆ ಡೋಲಿಗೆ ಹೆಗಲುಕೊಡ್ತಕ್ಕಂಥ, ನೇನೆಗೆ ಹೆಗಲು ಕೊಡ್ತಕ್ಕಂಥ ಪ್ರಸಂಗ ಬಂದಿದ್ದನ್ನು ನೋಡಿದ್ದೆ. ಅವನಿಗೆ ಅದರ ಗೋಜು ಇಲ್ಲ, ಅವನಷ್ಟಕ್ಕೆ ಅವನು ಹೋಗ್ತಾನೆ. ಹೆಗಲ ಮೇಲೆ ಪಾಲಕಿ ಇತ್ತು. ರಾಜ ಗದರಿದ, ನಾನು ರಘುಗಣ ದೇಶದ ಮಹಾರಾಜ ಆಜ್ಞೆ ಮಾಡ್ತಾ ಇದ್ದೇನೆ, ಜಾಗೃತಿಯಾಗಿ ಹೋಗುವಂದ. ಯಾವ ಮಾತಿಗೂ ಅವನು ಹೆಚ್ಚು ತಲೆ ಕೊಡಲೇ ಇಲ್ಲ. ಅವನಷ್ಟಕ್ಕೆ ಅವನು ಹೋಗ್ತಾ ಇದ್ದಾನೆ. ಇವನ ಮಾತು ಕೇಳಿ ನಗ್ತಾ ಇದ್ದಾನೆ. ಅವನು ಬಹಳ ಕೆಟ್ಟ ಮಾತಿನಿಂದ ಇವನನ್ನು ಬೈತಾ ಇದ್ದ. ಕೊನೆಗೆ ಅವನು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಅವನು ಏನು ಮಾತಾಡಿದ ಅನ್ನೋದ್ರ ಪ್ರಸ್ತಾವ ನಿನ್ನೆ ಮಾಡಿದ್ದೆ ನಾನು, ಒಂದು ಶ್ಲೋಕ. ತ್ವಯೋದಿತಂ ವ್ಯಕ್ತಂ ಅವಿಪ್ರಲಬ್ಧಂ. ಅವನು ಮಾತಾಡಬೇಕಾಗಿದ್ದು ಕಾರಣ ಏನು ಬಂತು? ಅವನು ಸಾಮಾನ್ಯ ಜನರಿಗೆ ಅವನ ಮಾತೇ ಬರಲ್ಲ ಅಂತ ತಿಳ್ಕೊಂಡಿದ್ದು. ಸುಮ್ಮನೆ ಯಾರು ಏನು ಹೇಳಿದ್ರು ಹಲ್ಲು ಬಿಡೋದು, ನಗೋದು ಅಷ್ಟೇ. ಕೊಟ್ಟರೆ ತಿನ್ನೋದು, ಇಲ್ಲ ಇಲ್ಲ ಅಂತೆಲ್ಲ ಇದ್ದವನು. ಅವನು ಮಾತಾಡುವಂತಹ ಪ್ರಸಂಗ ಹೇಗೆ ಬಂತು ಅನ್ನೋದನ್ನು ಒಂದು ಬಹಳ ರೋಚಕವಾದ ಮಾತನ್ನು ಹೇಳ್ತಾನೆ ಭಾಗವತದಲ್ಲಿ. ಒಂದು ಗದ್ಯ ಇದೆ. ಭಾಗವತದ ಗದ್ಯವೂ ವಿಲಕ್ಷಣ, ಪದ್ಯವೂ ವಿಲಕ್ಷಣ. ಬಹಳ ಆ ಗದ್ಯದ ಒಂದು ಭಾಷೆಯ ಸ್ಟ್ರೆಸ್ ಅಂತಲ್ಲ, ಅದು ಒತ್ತು, ಆ ಮಾತಿನಲ್ಲಿರತಕ್ಕಂಥ ಓಘ, ಪ್ರಭಾವ ಎರಡೂ ಅನನ್ಯ ಗದ್ಯದಲ್ಲಿ. ಅವನು ಯಾಕೆ ಮಾತಾಡಲು ಶುರು ಮಾಡಿದ ಅನ್ನೋದಕ್ಕೆ ಅವನಿಗೆ ಕೆಲವು ವಿಶೇಷಣಗಳನ್ನು ಕೊಟ್ಟಿದ್ದಾರೆ ಜಡಭರತನಿಗೆ. ಅದು ಅಸಾಧಾರಣವಾದ ಕೆಲವು ಮಾತುಗಳನ್ನು ಹೇಳ್ತಾರೆ. ಅದನ್ನು ನಾವು ತಿಳ್ಕೋಬೇಕು. ಏವಂ ಬಹು ಅಬದ್ಧಂ ಅಭಿಭಾಷ್ಯಮಾಣ. ಇವನು ಕೇಳಿಸಿಕೊಳ್ತಾ ಇದ್ದಾನೆ. ರಾಜನ ಕೈಯಲ್ಲಿ ಅಭಿಭಾಷ್ಯಮಾಣ ಅಂದರೆ ಅವನಿಂದ ಆಡಿಸಿಕೊಳ್ತಾ ಇದ್ದಾನೆ. ಏನು ಮಾತು? ನಮಗೇನೋ ಸರಿಯಾಗಿದೆ. ಮಹಾರಾಜ ಪಲ್ಲಕ್ಕಿಯಲ್ಲಿ ಕೂತಿದ್ದಾನೆ. ನಾನು ರಘುಗಣ ಮಹಾರಾಜ, ಸಿಂಧು ಸೌರ ದೇಶದ ರಾಜ. ಚೆನ್ನಾಗಿ ಪಲ್ಲಕ್ಕಿಯನ್ನು ಜಾಗ್ರತೆಯಿಂದ ಪಲ್ಲಕ್ಕಿಯನ್ನು ಹೊತ್ತುಕೋ, ಬೇಜವಾಬ್ದಾರಿತನ ಮಾಡಬೇಡ, ಎಲ್ಲ ಸರಿಯಾಗೇ ಇದೆ. ಆದರೆ ಭಾಗವತ ಹೇಳ್ತಾನೆ ಬಹು ಅಬದ್ಧಂ ಅಭಿಭಾಷ್ಯಮಾಣಂ ಅಂತ. ತೀರಾ ಅಬದ್ಧವಾದ ಮಾತುಗಳನ್ನ ಆಡಿಬಿಟ್ಟ. ಯಾವಾಗ ಅದು ಅಬದ್ಧ ಆಗುತ್ತೆ ಅಂದರೆ, ಜಡಭರತ ಯಾರು ಅಂತ ತಿಳಿದಾಗ ಅಬದ್ಧ ಆಗತ್ತೆ. ಅವನು ಪಲ್ಲಕ್ಕಿ ಹೊರೋ ಒಬ್ಬ ಎಲ್ಲ 4 ಮಂದಿಯಲ್ಲೂ ಒಬ್ಬ ಸಾಮಾನ್ಯ ಮನುಷ್ಯ ಆಗಿದ್ದರೆ ಆಗ್ತಿರ್ಲಿಲ್ಲ. ಆದರೆ
ರಘುಗಣನ ಮಟ್ಟಿಗೆ ಆ ಮಾತು ಎಷ್ಟು ಅಸಂಗತವಾಗಿತ್ತು ಅನ್ನೋದು ಅವನ ಮುಂದಿನ ರಘುಗಣನ ಉತ್ತರ. ಅದಕ್ಕೋಸ್ಕರ ರಘುಗಣ ಯಾಕೆ ಮಾತಾಡಿದ ಅಂದರೆ, ರಾಜ ಅವನು ಕೆಟ್ಟ ರಾಜ ಅಲ್ಲ, ತಾನು ಬಹಳ ದೊಡ್ಡ ರಾಜ ಅಂತ ಅಹಂಕಾರದಿಂದ ಮೈಮರೆತು ಜನರನ್ನ ತಿರಸ್ಕಾರ ಮಾಡಿದವನೂ ಅಲ್ಲ, ಅಥವಾ ಅಧ್ಯಾತ್ಮದ ಬಗ್ಗೆ ವೇದಾಂತದ ಬಗ್ಗೆ ಆಸಕ್ತಿ ಇಲ್ಲದಂಥ ನಾಸ್ತಿಕನೂ ಅಲ್ಲ. ಅವನು ಹೊರಟದ್ದೇ ಕಪಿಲ ಮಹರ್ಷಿ ಹತ್ತಿರ ವೇದಾಂತವನ್ನು ತಿಳ್ಕೋಬೇಕು ಅಂತ. ವಿಷಯ ಏನು ಅಂದರೆ, ಕಪಿಲ ಮಹರ್ಷಿಯೇ ಇವನನ್ನು ಕಲಿಸಿದ ಹಾಗೆ ಜಡಭರತನನ್ನು. ನನ್ನ ಹತ್ರ ಬರೋ ಮುಂಚೆ ನೀನು ಟ್ರೈನ್ ಆಗಿ ಬಾ, ನನ್ನ ಹತ್ರ ನೇರ ಬಂದು ಉಪದೇಶ ಪಡೆಯುವಷ್ಟು ಅರ್ಹತೆ ನಿನಗಿಲ್ಲ, ಅದಕ್ಕೆ ನನ್ನ ಶಿಷ್ಯನ ಹತ್ರ ತರಬೇತಿ ಪಡೆದು ಬಾ ಅಂತ ಕಳಿಸಿದ ಹಾಗೆ ಬಂದವನಿಗೆ. ಹಾಗಾಗಿ ಇಂಥ ಒಬ್ಬ ಜ್ಞಾನ ಸಂಪಾದನೆಗೆ ಒಬ್ಬ ಹೊರಟವ ಒಬ್ಬ ಜ್ಞಾನಿಯನ್ನು ಕೆಟ್ಟದಾಗಿ ನೋಡಿಕೊಳ್ಳುವುದು ಅಂದರೆ ಅಸಂಗತ ಅಲ್ಲ. ಅದು ಯಾವಾಗ ಅಸಂಗತ ಅಂದರೆ ಇವನು ಜ್ಞಾನಿ ಅಂತ ಗೊತ್ತಾದರೆ. ಇಲ್ಲಿ ಎಕ್ಸ್ಕ್ಯೂಸ್ ಏನು ಅಂದರೆ, ಇವನು ಜ್ಞಾನಿ ಅಂತ ಅವನಿಗೆ ಕಲ್ಪನೆಯೇ ಬರಲಿಲ್ಲ. ಯಾಕಂದರೆ ಪೆದ್ದನಾಗಿದ್ದವ, ವೇಷಭೂಷಣ ನೋಡಿದ್ರೆ ಹುಚ್ಚರಾಗಿ ವೇಷಭೂಷಣ ಮಾಡ್ಕೊಂಡಿದ್ದಾನೆ, ನೋಡಿದರೆ ಪೆದ್ದರಾಗಿದ್ದಾನೆ, ಮಾತಿಲ್ಲ ಕಥೆ ಇಲ್ಲ, ಬೈದ್ರೆ ನಗ್ತಾನೆ. ಎಲ್ಲರೂ ತಿಳ್ಕೊಂಡದ್ದು ಎಷ್ಟೋ ಅಷ್ಟೇ ಅವನು ತಿಳ್ಕೊಂಡ, ಪಾಪ ಅದಕ್ಕಿಂತ ಆಳಕ್ಕೆ ಹೋಗಲಿಲ್ಲ. ಆದ್ದರಿಂದ ಅವನ ಪಟ್ಟಿಗೆ ಜಡಭರತನ ದೃಷ್ಟಿಯಲ್ಲಿ ನೋಡಿದರೆ ಅಂತ ಹೇಳ್ತಾರೆ ಜ್ಞಾನಿಗಳು, ಬಹು ಅಬದ್ಧಂ ಅಭಿಭಾಷ್ಯಮಾಣ. ಅವನು ಆಡೋ ಮಾತು ಅಸಂಗತ, ತೀರಾ ಅಬದ್ಧವಾದ ಮಾತನ್ನಾಡಿದ್ದಾನೆ, ಅದು ಕ್ಷಮೆ ಇಲ್ಲ, ಅಂಥ ಅಬದ್ಧವಾದ ಮಾತನ್ನಾಡಿದ್ದಾನೆ. ಆ ಮಾತಿನಿಂದ ಆಡಿಸಿಕೊಂಡಿದ್ದಾನೆ ಜಡಭರತ. ಆದ್ದರಿಂದ ಅವನಿಗೆ ಸ್ವಲ್ಪ ತಾನು ಯಾರು, ಯಾಕೆಂದ್ರೆ ಅವನು ಸಜ್ಜನ, ಅವನು ಜ್ಞಾನ ಮಾರ್ಗದಲ್ಲಿ ಹೋಗುವ, ಮೂರ್ಖ ಆದರೆ ಅಲ್ಲ. ಅವನಿಗೆ ಸ್ವಲ್ಪ ತಾನು ಯಾರು ಅಂತ ಪರಿಚಯಿಸಬೇಕು ಅಂತ ಅನ್ನಿಸಿತು ಜಡಭರತನಿಗೆ. ಅವನು ಏನಾಗಿತ್ತು, ಒಳ್ಳೆಯವನು, ವಿದ್ವಾಂಸ ಎಲ್ಲ ಹೌದು, ಆದರೆ ನರದೇವ ಅಭಿಮಾನಿನಂ, ಒಂದು ಕಡೆ ಎಲ್ಲೋ ನಾನು ರಾಜ ಅನ್ನತಕ್ಕ ಈಗೋ ಬ್ರೇಕ್ ಆಗ್ತಾ ಇದೆ. ಅದು ಅವನ ಮಾತಿನಲ್ಲಿ ಗೊತ್ತಾಗುತ್ತೆ. ಸಾಮಾನ್ಯ ಹಾಗೆ ಅಲ್ವಾ, ನಾವು ಯಾವುದಾದ್ರೂ ಒಂದು ಪೊಸಿಷನ್ ಅನ್ನು ಪಡೆದಿದ್ದರೆ, ಒಂದು ಅಧಿಕಾರ, ಆ ಅಧಿಕಾರ ನನ್ನದು ಅಂತ ಈಗೋ ನಮ್ಮನ್ನು ಯಾವಾಗಲೂ ಕಾಡ್ತಾ ಇರುತ್ತೆ. ನಾವೊಂದು ಅಧಿಕಾರದಲ್ಲಿ ಇದ್ದು ಈಗೋ ಇಲ್ಲದೆ ಇರುವುದು ಅಂದರೆ ದಟ್ ಈಸ್ ಸಮಥಿಂಗ್ ಗ್ರೇಟ್. ಸಾಮಾನ್ಯ ಮನುಷ್ಯರಿಗೆ ತಾವು ಅಧಿಕಾರದ ಗತ್ತು ಗೈರತ್ತು ಅದರಿಂದ ಬರುವ ಅಹಂಕಾರ ಇದ್ದೇ ಇರುತ್ತೆ. ಇವನು ದೇಶದ ರಾಜ, ಸಹಜ. ಅದನ್ನ ನರದೇವಾಭಿಮಾನಿನಂ, ನಾನು ನರದೇವ, ನಾನು ರಾಜ ಅನ್ನೋ ಒಂದು ಅಭಿಮಾನ, ಅದು ಈಗೋ ಅಲ್ಲ, ಅದನ್ನೊಂದು ಅಭಿಮಾನ. ಈಗೋಕ್ಕಿಂತ ಸ್ವಲ್ಪ ವಾಸಿ. ಅಭಿಮಾನ ಅಂದರೆ, ಮಾನ ಅಂದರೆ ಚಿತ್ತ ಸಮುನ್ನತಿ ಅಂತ, ಒಂಥರ ಹೆಗ್ಗಳಿಕೆ. ಅದು ಹೆಗ್ಗಳಿಕೆ ನಿಜ ಇದ್ದದ್ದು ಇಲ್ಲದ ಹೆಗ್ಗಳಿಕೆ ಅಲ್ಲ, ಬೂಟಾಟಿಕೆ ಅಲ್ಲ. ನಿಜವಾಗಿ ರಾಜ, ಅದು ರಾಜ ಅಂತ ತಿಳ್ಕೊಂಡಿದ್ದಾನೆ. ಆದರೆ ಜಡಭರತನ ಮುಂದೆ ತೋರಿಸಬೇಕಾದ ಕ್ವಾಲಿಟಿ ಅಲ್ಲ. ಇವನು ದೇಶದ ಚಕ್ರವರ್ತಿ ಆಗಿದ್ದವ, ಅವನು ಯಾವುದೋ ಒಂದು ಹಳ್ಳಿಯ ರಾಜ, ಯಾವ ಲೆಕ್ಕಕ್ಕೆ ಇವನಿಗೆ. ಆದರೆ ಅವನಿಗೇನು ಗೊತ್ತು ಬಾಬು, ಇವನು ದೇಶ ಚಕ್ರವರ್ತಿ ಆಗಿ, ಪ್ರಾಯ ಇವನು ಜಡಭರತ ಆಗಿದ್ದಾಗ, ಜಡಭರತ ಚಕ್ರವರ್ತಿ ಆಗಿದ್ದಾಗ ಈ ರೋಗಡ ಅವನ ಪಾಲಿಕೆ ಹೊತ್ತಿರ್ಬೋದು. ಅದೆಲ್ಲ ಅವನಿಗೆ ಹಿಂದಿನ ಕಥೆ ಅವನಿಗೆ ಗೊತ್ತಿಲ್ಲ ಪಾಪ, ಇವನಿಗೆ ಗೊತ್ತಿದೆ. ಅದರಿಂದ ಅವನಿಗೆ ಅವನ ಯೋಗ್ಯತೆ ತಿಳಿಯದೆ ತಾನು ರಾಜ, ಅವನೊಬ್ಬ ನೌಕರ, ಹೇಳಿ ಕೇಳಿ ಪಾಲಕ್ಕೆ ಹೊರಲಿಕ್ಕೆ ಬಂದವ ಅನ್ನುವ ದೃಷ್ಟಿಯಿಂದಲೇ ಮಾತಾಡಿದ. ಅದು ಅಬದ್ಧ. ಯಾಕೆಂದ್ರೆ ಒಂದು ಮಾತಿದೆ, ಆಭಾಣಕ ಸಂಸ್ಕೃತದಲ್ಲಿ ಒಂದು ಸೂಕ್ತಿ, ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ. ಇದು ಸುಮಾರು 4 ಒಟ್ಟಿಗೆ ಬರುತ್ತೆ. ದುಡ್ಡು ಬಂದುಬಿಟ್ರೆ, ಅದ್ರ ಜೊತೆ ಅಧಿಕಾರ ಮತ್ತು ಯೌವನ ಸೇರಿಬಿಟ್ರೆ ಅದು ಅದು ಅದರೊಟ್ಟಿಗೆ ಅವಿವೇಕ ಇರುತ್ತೆ ಅನ್ನೋದು ಗ್ಯಾರಂಟಿ. ಯೌವನ, ಅಧಿಕಾರ ಮತ್ತು ಶ್ರೀಮಂತಿಕೆ 3 ಒಟ್ಟಿಗೆ ಬಂದುಬಿಟ್ರೆ ಮತ್ತು ಅವನು ಕೇಳೋರಿಲ್ಲ, ಅವನು ಶುದ್ಧಾಂಗ, ಶತ ಅವಿವೇಕಿಯಾಗಿರ್ತಾನೆ ಅನ್ನೋದು ಒಂದು ಲೋಕದೋಷ. ಇವನಲ್ಲಿ ಧನ ಸಂಪತ್ತಿ ಇದೆ, ಪ್ರಭುತ್ವ ಇದೆ, ಅವಿವೇಕ ಇದ್ದರೆ ತಪ್ಪಲ್ಲ. ಆದರೆ ಇವನು ಅಂಥ ಅವಿವೇಕಿ ಅಲ್ಲ. ನಿಜವಾಗಿ ಅದೇ ಜ್ಞಾನ ಮಾರ್ಗದ ದಾಹದಿಂದ ಹೊರಟವ, ಜಿಜ್ಞಾಸವಾಗಿ ಹೊರಟವನಿಗೆ ಇಂಥ ಅಹಂಕಾರ ಇರಬಾರದಿತ್ತು. ಆದ್ದರಿಂದ ನರದೇವಾಭಿಮಾನಿನಂ, ಒಂದು ತಪ್ಪು ಅವನದೇನು ಅಂದರೆ ತಾನು ರಾಜ ಅನ್ನುವ ಈಗೋದಿಂದ ಬೀಗಿದ್ದ ಅಷ್ಟೇ. ಆದರೆ ಅಷ್ಟೊಂದು ದೊಡ್ಡ ಸಂಗತಿ ಅಲ್ಲ. ಆದರೆ ರಜಸ ತಮಸ ಅನುರುದ್ಧೇನ ಮದೇನ ತಿರಸ್ಕೃತ ಅಶೇಷ ಭಗವತ್ ಪ್ರಿಯ ನಿಕೇತಂ ಅಂತ ಬಹಳ ದೊಡ್ಡ ಮಿಸ್ಟೇಕ್. ರಜಸ ರಾಜರು ಅಂತಂದ ಮೇಲೆ
ಸಾತ್ವಿಕತೆ ಇರೋದು ಕಡಿಮೆ. ಅವರು ರಾಜರು ಅಂದರೆ ಅಧಿಕಾರ, ಪವರು, ರಜೋಗುಣ. ಸಹಜವಾಗಿ ರಾಜರುಗಳ ಸ್ವಾಭಾವಿಕವಾದ ಅಂದರೆ ಈಗ ಇದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹಿಂದೆ ವರ್ಣ ವಿಭಾಗ ಮಾಡ್ತಿದ್ರು, ಜಾತಿ ವಿಭಾಗ ಅಲ್ಲ, ಅದು ಬೇರೆ. ಜಾತಿಯಲ್ಲಿ ಯಾರಲ್ಲಿ ಯಾವ ಗುಣ ಇದೆ ಅನ್ನೋದು ಪ್ರಶ್ನೆ ಅಲ್ಲ, ಯಾವ ಜಾತಿಯಲ್ಲಿ ಹುಟ್ಟಿದವ ಅಂತ ಅಷ್ಟೇ, ಅದು ಜಾತಿ ಬೇರೆ. ನೋಡೋದು ವರ್ಣ ಸಿಸ್ಟಮ್. ವರ್ಣ ಅಂದರೆ ಅದು ಮನಸ್ಸಿನ ಸ್ವಭಾವ, ಯಾವ ಸ್ವಭಾವದ ಅದರಲ್ಲಿ 3 ಗುಣಗಳಿಂದೇ ಅದು ವಿಭಾಗ ಮಾಡಿದೆ. ಸತ್ವ ಜಾಸ್ತಿ ಇದ್ದು ರಜಸ್ಸು ತಮಸ್ಸು ಕಮ್ಮಿ ಇದ್ದಾಗ ಅದನ್ನು ಬ್ರಾಹ್ಮಣಿಕ್ ನೇಚರ್ ಅಂತ ಹೇಳಿದರು. ರಜಸ್ಸು ಜಾಸ್ತಿ, ಸತ್ವ ತಮಸ್ಸು ಕಮ್ಮಿ ಆದಾಗ ಅದು ಕ್ಷತ್ರಿಯ ನೇಚರ್ ಆಗುತ್ತೆ. ಹಾಗೆ ರಜಸ್ಸು ಕಮ್ಮಿ, ತಮಸ್ಸು ಸತ್ವ ತಮಸ್ಸು ಇದ್ದಾಗ ಅದು ವೈಶ್ಯ ನೇಚರ್ ಆಗುತ್ತೆ. ತಮಸ್ಸು ಹೆಚ್ಚಾಗಿ ರಜಸ್ಸು ಸತ್ವ ಕಮ್ಮಿ ಆದಾಗ ಅದು ಶೂದ್ರ ನೇಚರ್. ಹೀಗೆ ಸ್ವಭಾವ, ಮನುಷ್ಯನ ಸ್ವಭಾವ ಯಾವ ಜಾತಿಯಲ್ಲೂ ಈ ಸ್ವಭಾವದಲ್ಲಿರ್ಬೋದು. ಅಂದರೆ ಯಾವ ಜಾತಿಯಲ್ಲೂ ಬ್ರಾಹ್ಮಣರಿರ್ಬೋದು, ಅಂದರೆ ಬ್ರಾಹ್ಮಣ ಸ್ವಭಾವದವರು, ಯಾವ ಜಾತಿಯಲ್ಲೂ ಕ್ಷತ್ರಿಯ ಸ್ವಭಾವದಲ್ಲಿರ್ಬೋದು, ಯಾವ ಜಾತಿಯಲ್ಲೂ ವೈಶ್ಯ ಸ್ವಭಾವದಲ್ಲಿರ್ಬೋದು. ಇದು ವರ್ಣ ಸಿಸ್ಟಮ್ ಅನ್ನೋದು ಇಟ್ಸ್ ಎ ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ನೇಚರ್. ಅದು ಜಾತಿಗೆ ಸಂಬಂಧಪಟ್ಟದ್ದಲ್ಲ, ಅದಿರಲಿ. ಹಾಗಾಗಿ ಇವನು ಸ್ವಭಾವತಃ ಕ್ಷತ್ರಿಯ ಸ್ವಭಾವ. ಅಂದರೆ ರಜೋಗುಣ ಪ್ರಧಾನವಾಗಿರ್ತಕ್ಕಂಥದ್ದು ಅವನ ಜೀವಧರ್ಮ. ಮತ್ತೆ ಕ್ಷತ್ರಿಯಲ್ಲಿ ರಜಸ್ಸಿನ ಒಟ್ಟಿಗೆ ಹೆಚ್ಚು ವಾಸ್ತವಿಕವಾಗಿ ತಮಸ್ಸು ಹೆಚ್ಚು ಇರಬೇಕು. ತಮಸ್ಸಲ್ಲ, ಅವನಿಗೆ ಸತ್ವ ಜಾಸ್ತಿ ಇರಬೇಕು. ರಜಸ್ಸಿನ ನಂತರ ಸತ್ವ ಇರಬೇಕು. ಇವನಲ್ಲಿ ಸತ್ವ ಇದ್ದದ್ರಿಂದಲೇ ಕಪಿಲ ಮುನಿಯ ಹತ್ತಿರ ಪಾಠ ಕೇಳಲಿಕ್ಕೆ ಹೊರಟದ್ದು. ಸತ್ವ ಇತ್ತು, ಆದರೆ ತಮಸ ಅನುರುದ್ಧೇನ ಅದು ಏನಾಗಿದೆ ಅಂದರೆ ಸತ್ವಗುಣದ ಮೇಲೆ ತಮೋಗುಣವನ್ನು ಕೂತ್ಬಿಟ್ಟಿದೆ. ರಜಸ್ಸು ಒಳಗಿದೆ, ಸತ್ವಗುಣವನ್ನು ಮುಚ್ಚಿ ಈಗ ಈ ಮೊಮೆಂಟ್ನಲ್ಲಿ, ಈ ಕಾಂಟೆಕ್ಸ್ನಲ್ಲಿ ಸತ್ವಗುಣವಾದ ಮೇಲೆ ತಮಸ್ಸು ಒಂದು ಕೂತ್ಬಿಟ್ಟಿದೆ. ಯಾಕೆಂದರೆ ನಾನು ರಾಜ ಅನ್ನುವ ಈಗೋ ಪ್ರಿಕ್ ಆಯ್ತಲ್ಲ, ಈಗೋ ಪ್ರಿಕ್ ಆದ ಕೂಡಲೇ ತಮೋಗುಣ ಮೇಲೆ ಬಂದು ಕೂತು. ಇದೆಲ್ಲ ಈ 3 ಗುಣಗಳು ನಮ್ಮ ಮೇಲೆ ಸವಾರಿ ಮಾಡ್ತಾನೇ ಇರ್ತವೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಈ 3 ಗುಣಗಳ ಪ್ರಭಾವದಿಂದ ನಾವು ನಡ್ಕೊಳ್ಳುವ ರೀತಿಯನ್ನು ಇದನ್ನು ಎನಾಲಿಸಿಸ್ ಮಾಡಿದರೆ ಬಹಳ ರೋಚಕವಾದ ಸಂಗತಿ. ಇನ್ನೊಬ್ಬರನ್ನೆಲ್ಲ ನಮ್ಮನ್ನೇ ನಾವು ಎನಲೈಸ್ ಮಾಡ್ಕೋಬಹುದು. ಯಾವಾಗ ಸತ್ವ ಬಂತು, ಯಾವಾಗ ರಜಸ್ಸು ಬಂತು, ಯಾವಾಗ ತಮಸ್ಸಿಗೆ ಒಳಗಾದೆವು, ಚಂದದಲ್ಲಿ ನಮ್ಮನ್ನು ನಾವು ಎನಲೈಸ್ ಮಾಡಬಹುದು. ಬಹಳ ರೋಚಕವಾದಂತಹ ಒಂದು ಸಬ್ಜೆಕ್ಟ್ ಇದು, ಸೈಕಾಲಜಿ. ಅವನಿಗೆ ಆಗ ಏನಾಗಿದೆ, ಸತ್ವಗುಣದ ಮೇಲೆ ತಮೋಗುಣ ಒಂದು ಕೂತು ಬಿಟ್ಟಿದೆ. ರಜೋಗುಣ ಕಾನ್ಸ್ಟಂಟ್ ಆಗಿದೆ, ಸತ್ವವನ್ನು ತುಳಿದು ಕೆಳಕ್ಕೆ ತಳ್ಳಿ ತಮೋಗುಣ ರಜಸ ತಮಸ ಅನುರುದ್ಧೇನ ಮದೇನ. ಅದರಿಂದ ಒಂದು ಮದ. ನಾನು ಅಂದರೆ ಏನು, ಈ ದೇಶದ ರಾಜ, ನನ್ನ ಮಾತು ಹೇಳುವುದಿಲ್ಲ ಅಂದರೆ ಏನು, ಇದು ಮದವ. ಮದ ಅಂದರೆ ದರ್ಪ. ಅದು ಶ್ರೀಮಂತಿಗೆ ಮತ್ತು ಅಧಿಕಾರದಿಂದ ಬರ್ತಕ್ಕಂಥದ್ದು. ಮದಹ ಬಹಳ ತಮಾಷೆ. ಪ್ರಾಚೀನರು ಕೆಲವು ಶಬ್ದಗಳ ಅರ್ಥ ಹೇಳೋದು ಬಹಳ ರೋಚಕವಾಗಿ ಹೇಳ್ತಾರೆ. ಮದ ಅಂದರೆ ಏನು ಅಂದರೆ, ಮದ ಅಂದರೆ ದಮದ ಅಪೋಸಿಟ್ಟು. ಯಾಕಂದ್ರೆ ಮದ ದಮ, ದಮದ ಅಪೋಸಿಟ್ಟು ಮದ ಅಷ್ಟೇ. ಮದವು ದಮ ವಿಪರ್ಯ. ಯಾರಲ್ಲಿ ದಮ ಇಲ್ಲ ಅವರಲ್ಲಿ ಮದ ಇರುತ್ತೆ. ದಮ ಅಂದರೆ ಸೆಲ್ಫ್ ಕಂಟ್ರೋಲ್. ನಮ್ಮನ್ನು ನಾವು ನಿಯಂತ್ರಿಸುವ ಶಕ್ತಿ ಇಲ್ಲದೇ ಇದ್ದಾಗ ದರ್ಪ ಬರುತ್ತೆ. ಏನರ್ಥ ಹಾಗಂದ್ರೆ, ನನ್ನನ್ನು ಇನ್ಸಲ್ಟ್ ಮಾಡೋದೇನು, ಒಂದು ಕೈ ನೋಡಿ ಬಿಡಬೇಕು, ಇದು ದರ್ಪ ಬರುತ್ತೆ. ಮದೇನ ಆ ದರ್ಪದಿಂದ ಆದ ಕೆಲಸ ಏನು, ಇಲ್ಲಿ ತಿರಸ್ಕೃತ ಅಶೇಷ ಭಗವತ್ ಪ್ರಿಯ ನಿಕೇತಂ. ಆ ಕಾಲದಲ್ಲಿ ಇದು ಬಹಳ ಮುಖ್ಯವಾದ ಮಾತು. ಅದಕ್ಕೋಸ್ಕರ ಈ ಮಾತನ್ನು ನಾನು ಬಹಳ ಗಮನ ಇಟ್ಟು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಜಡಭರತನನ್ನ ಅತ್ಯಂತ ಶ್ರೇಷ್ಠವಾದ ವಿಶೇಷಣದಿಂದ ಇದರಲ್ಲಿ ಹೊಗಳ್ತಾ ಇದ್ದಾರೆ. ಒಬ್ಬ ಸಾಮ ಅಶೇಷ ಭಗವತ್ ಪ್ರಿಯ ನಿಕೇತಂ. ಆ ಕಾಲದಲ್ಲಿ ಯಾರ್ಯಾರು ಭಗವತ್ ಪ್ರಿಯರು, ಭಗವದ್ ಭಕ್ತರು, ಜ್ಞಾನಿಗಳು ಅಂತಿದ್ರೋ, ಭಗವತ್ ಪ್ರಿಯರು ಅಂದರೆ ಭಗವಂತನನ್ನು ಪ್ರೀತಿಸುವವರು ಅಂತ ಒಂದು ಅರ್ಥ ಅಷ್ಟೇ ಅಲ್ಲ. ಜ್ಞಾನಿತ್ವಾತ್ಮೇವ ಮೇಮತಂತ, ಭಗವಂತನಿಗೆ ಯಾರು ಪ್ರಿಯರು, ಜ್ಞಾನಿಗಳು. ಅಂದ್ರೆ ಭಗವತ್ ಪ್ರಿಯರು ಅಂದರೆ ಜ್ಞಾನಿಗಳು, ಜ್ಞಾನ ಭಕ್ತಿಯಿಂದ ಭಗವಂತನನ್ನು ಒಲಿಸಿಕೊಂಡವರು. ಭಾಗವತತ್ವೇನೇವ ಪರಿಸಮಾಪ್ತ ಸರ್ವಾರ್ಥ ಅಂತ ಹಿಂದೆ ಬಂದಿತ್ತಲ್ಲ, ಹಾಗೆ ಭಗವಂತನಿಗೆ ಬೇಕಾದಂಥ, ಭಗವಂತನಿಗೆ ಯಾರಿಗೋಸ್ಕರ ತಮ್ಮ ಬದುಕನ್ನು ಅರ್ಪಿಸಿಕೊಂಡು ಬದುಕಿದ ಮಹಾಜ್ಞಾನಿಗಳು, ಅವರು ಭಗವತ್ ಪ್ರಿಯರು. ಆ ಕಾಲದಲ್ಲಿರುವ ಅಶೇಷ ಭಗವತ್ ಪ್ರಿಯರು. ಜಡಭರತ ಇದ್ದ ಕಾಲದಲ್ಲಿ ಭೂಮಿಯಲ್ಲಿ ಎಷ್ಟು ಮಂದಿ ಭಗವತ್ ಪ್ರಿಯರು ಜ್ಞಾನಿಗಳಿದ್ದರೋ ಅವರೆಲ್ಲರಿಗೆ ನಿಕೇತಂ, ಶ್ರೇಷ್ಠನಾದವ ಇವ. ಅಂದರೆ ಇವನಷ್ಟು ದೊಡ್ಡ ಜ್ಞಾನಿಗಳೇ ಇರಲಿಲ್ಲ. ಅಶೇಷ ಅಂದರೆ ಅದಕ್ಕೆ ಭೂಮಿಯಲ್ಲಿ ಅಂತ ಹೇಳಿದೆ ನಾನು. ಭೂಲೋಕದಲ್ಲಿ ಮನುಷ್ಯರಲ್ಲಿ ಭಗವತ್ ಪ್ರಿಯರಿಗೆ ಎಲ್ಲರಿಗೆ ಇವನು ನಿಕೇತ ಅಂದರೆ ಶೆಲ್ಟರ್, ಆಶ್ರಯ,
ಇವನು ಎಲ್ಲರಿಗಿಂತ ಹೆಚ್ಚು ಭಗವದ್ಭಕ್ತ. ಅವನ ಮಟ್ಟದ ಇನ್ನೊಬ್ಬ ಭಗವದ್ಭಕ್ತ ಮನುಷ್ಯರಲ್ಲಿ ಇನ್ನೊಬ್ಬ ಆ ಕಾಲದಲ್ಲಿ ಇರಲಿಲ್ಲ. ಅಂಥ ದೊಡ್ಡ ಜ್ಞಾನಿ. ಅಂಥವನನ್ನ ಇವನು ತಾನು ರಾಜ ಅನ್ನುವ ಅಹಂಕಾರದಿಂದ ದರ್ಪದಿಂದ ತಿರಸ್ಕಾರ ಮಾಡಿದ. ತಿರಸ್ಕರಿಸಲು ಯಾರನ್ನ? ಅಶೇಷ ಭಗವತ್ಪ್ರಿಯ ನಿಕೇತಂ, ಆ ಕಾಲದ ಸಮಸ್ತ ಭಗವದ್ಭಕ್ತರಿಗೂ ಆಶ್ರಯ ಸ್ಥಾನದಲ್ಲಿದ್ದ ಮಹಾನ್ ಜ್ಞಾನಿಯು ಭಗವದ್ಭಕ್ತನಾದವನನ್ನ ತಿರಸ್ಕಾರ ಮಾಡಿದ. ಇದು ಬಹಳ ದೊಡ್ಡ ಅಬದ್ಧ, ಬಹಳ ದೊಡ್ಡ ತಪ್ಪ. ಗೊತ್ತಿದ್ದು ಮಾಡಿದ್ದಲ್ಲ. ಅದು ನಮ್ಗೆ ಗೊತ್ತಿಲ್ಲದೆ ಬೆಂಕಿಯನ್ನು ಕೈ ಇಟ್ಟರು ಸುಡುತ್ತಲ್ವಾ? ಹಾಗಾಗಿ ಕೈ ಸುಟ್ಟುಕೊಂಡ. ಅಶೇಷ ತಿರಸ್ಕೃತ ಅಶೇಷ ಭಗವತ್ಪ್ರಿಯ ನಿಕೇತಂ. ಅದರ ಜೊತೆಗೆ ಇನ್ನೊಂದು ತಪ್ಪಿತ್ತವನು. ಅದೇನು ಅಂದರೆ ಪಂಡಿತಾಭಿಮಾನಿನಂ. ಬಹಳ ಜನ ಪಂಡಿತರಿಗಿರುವ ಹಾಗೆ ಅವನು ಇತ್ತು. ನಾನು ದೊಡ್ಡ ವಿದ್ವಾಂಸ, ನಾನು ಯಾಕೆ ಹೇಳಬೇಕು ಇನ್ನೊಬ್ಬರ ಮಾತು? ಸಾಮಾನ್ಯವಾಗಿ ಈ ಭಾವನೆ ಯಾರಿಗೆ ಬರುತ್ತೋ ಇದು ಬಹಳ ಅದ್ಭುತವಾದ. ಯಾರು ನಾನು ಪಂಡಿತ ಅಂತ ತಿಳ್ಕೊಂಡಿರ್ತಾನೋ ಅವನು ಖಂಡಿತವಾಗಿ ಪಂಡಿತ ಆಗಿರೋಲ್ಲ. ಯಾಕೆಂದ್ರೆ ಪಂಡಿತ ಆಗುವುದು ಬಹಳ ಕಷ್ಟದ ಕೆಲಸ. ಯಾವಾಗ ಪಂಡಿತ ಆಗ್ತಾನೆ ಅಂದರೆ ತನಗೆ ಏನೂ ಗೊತ್ತಿಲ್ಲ ಅನ್ನೋದು ಯಾವಾಗ ಗೊತ್ತಾಗುತ್ತೋ ಆವಾಗ ಅವನು ಪಂಡಿತ ಆಗುತ್ತಾನೆ. ನನಗೇನೇನೋ ಗೊತ್ತಿದೆ ಅಂತ ತಿಳ್ಕೊಂಡಷ್ಟು ಕಾಲ ಅವನು ಪೆದ್ದ ಇರ್ತಾನೆ, ಪಂಡಿತನಾಗಿರೋದಿಲ್ಲ. ಆದ್ದರಿಂದ ನಾನು ದೊಡ್ಡ ಪಂಡಿತ ಅಂತ ಯಾರಾದ್ರು ತಿಳ್ಕೊಂಡಿದ್ರೆ ಅವನ ಬಗ್ಗೆ ನಾವು ಅನುಕಂಪೆ ತೋರಬೇಕು ಹೊರತು ಬೇರೆ ಏನೂ ಮಾಡಲಿಕ್ಕಾಗಲ್ಲ. ಇವನಿಗೆ ಅವನೊಂದು ಕಲೆ ಇದೆ. ಈ ಕಾಲದಲ್ಲಿ ನಾನು ರಾಜನಾಗಿ ಗಳಿಸಿದ ಜ್ಞಾನ ನನ್ನ ಪ್ರಜೆಗಳಿಗೆ ಯಾರಿಗೂ ಇಲ್ಲ. ಇದು ಇನ್ನೊಂದು ಈಗೋ ಪಂಡಿತಾಭಿಮಾನಿನಂ. ತಾನು ಮಹಾದೊಡ್ಡ ವಿದ್ವಾಂಸ ಅನ್ನೋ ಭ್ರಮೆಗೆ ಒಳಗಾಗಿದ್ದ. ಸಾಮಾನ್ಯ ಒಂದು 4 ಗ್ರಂಥ ಓದಿದುಕೊಳ್ಳೆ ಬರುವಂಥದ್ದು. ಒಬ್ಬರು ಇದೊಂದು ನಡೆದ ಕಥೆ ಹೇಳೋದು. ಒಬ್ಬರಿಗೆ ವೇದಾಂತ ಪಾಠ ಎಲ್ಲ ಆಯಿತು, ಸುಧಾಮಂಗಳವೂ ಆಯಿತು. ಆಮೇಲೆ ಒಂದು ಗಾದೆ ಉಂಟು, ಒಂದು ಇವನ ಹಾಗೆ ವಸುಧಾವ ಪಾಲನೀಯ ಸುಧಾವ ಪಠನೀಯ. ಸುಧಾ ಓದಿಬಿಟ್ರೆ ಮುಗಿಯಿತು ಅಂತ. ಸುಧಾ ಓದಿದ ಮೇಲೆ ಆಮೇಲೆ ನೆಕ್ಸ್ಟ್ ಮೋಕ್ಷಕ್ಕೆ ಹೋಗೋದು, ಮಧ್ಯೆ ನಿಲ್ಲವೇ ಇಲ್ಲ ಅಂತ ಅನ್ನೋ ಭ್ರಮೆ ಬಹಳ ಜನಕ್ಕಿದೆ. ಸರಿ, ಆದ್ದರಿಂದ ಅವರು ಸಹಜವಾಗಿ ನನ್ನ ಹತ್ರ ಕೇಳಿದರು, ಆ ಸುಧಾ ಮಂಗಳ ಆದವರು, ನಾನು ಓದುವುದೆಲ್ಲ ಮುಗಿಯಿತು, ಇನ್ನೇನು ಮಾಡಬೇಕು ಅಂತ. ನೋಡಿ, ಇದು ಪಂಡಿತಾಭಿಮಾನ. ನಾನು ಓದುವುದೆಲ್ಲ ಮುಗಿಯಿತು, ಇನ್ನು ನಾನು ಏನೂ ಓದಲಿಕ್ಕಿಲ್ಲ, ಯಾಕೆಂದ್ರೆ ಸುಧಾ ಮಂಗಳ ಆಗಿಬಿಟ್ಟಿದೆ, ಇನ್ನೇನಿರೋದು ಓದಲಿಕ್ಕೆ. ಆವಾಗ ನಾನು ಹೇಳಿದೆ, ನಿಮಗೆ ಏನೂ ಗೊತ್ತಿಲ್ಲ, ಇನ್ನೂ ನೀವು ಓದಲಿಕ್ಕೆ ಪ್ರಾರಂಭ ಮಾಡಬೇಕು ಹೇಳಿದೆ. ಯಾಕೆಂದರೆ ಎಲ್ಲ ಗೊತ್ತಿದೆ ಅಂತ ಎಲ್ಲಿವರೆಗೆ ನಿಮಗೆ ತಿಳಿದಿರುತ್ತೋ ಅಲ್ಲಿ ತನಕ ನಿಮಗೇನು ಗೊತ್ತಿಲ್ಲ ಅಂತ. ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ಯಾರಿಗೆ ಗೊತ್ತಿದೆ ಅಂತ ಗೊತ್ತಿದೆ ಅವರಿಗೇನು ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ಲ ಅಂತ ಗೊತ್ತಿದೆ ಅವರಿಗೆಲ್ಲ ಗೊತ್ತಿದೆ ಅಂತ. ಇದು ಉಪನಿಷತ್ತಿನ ಮಾತು. ಯಾರಿಗೆ ಗೊತ್ತಿದೆ ಅಂತ ಗೊತ್ತಿದೆ ಅವರಿಗೇನು ಗೊತ್ತಿಲ್ಲ. ಅದರಿಂದ ಮೊದಲು ನಮಗೆ ಗೊತ್ತಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅದು ಪಾಂಡಿತ್ಯದ ಮೊದಲನೆಯ ಹೆಜ್ಜೆ. ನನಗೆಲ್ಲ ಗೊತ್ತಿದೆ, ಏನು ಕೇಳೋದು ಯಾರ ಹತ್ರ ಅನ್ನುವ ಭಾವ ಯಾವಾಗ ನಮಗೆ ಬಂತೋ ಆವಾಗ ನಮ್ಮ ಅಧಪಾತ ಶುರುವಾಯಿತು ಅಂತ. ಅಂದರೆ ಹಿ ದಟ್ ನೋಸ್ ನಾಟ್ ಅಂಡ್ ನೋಸ್ ನಾಟ್ ದಟ್ ಹಿ ನೋಸ್ ನಾಟ್. ಭಯಾನಕ ಇದು. ಗೊತ್ತಿಲ್ಲ ಅನ್ನುವುದು ಗೊತ್ತಿಲ್ಲದೆ ಇರುವ ಸ್ಥಿತಿ. ಇದು ಅಜ್ಞಾನಿಗಳನ್ನಲ್ಲ, ಜ್ಞಾನಿಗಳನ್ನು ಪಂಡಿತರನ್ನು ಸೇರಿಸಿ ಹೇಳಿದ ಮಾತು. ಬಹಳ ಜನ ಪಂಡಿತರಿಗೆ ತಮಗೆ ಗೊತ್ತಿಲ್ಲ ಅನ್ನೋದೇ ಗೊತ್ತಿರೋದಿಲ್ಲ. ನಾನು ಯಾರ ಹತ್ರ ಏನು ಕೇಳಲಿಕ್ಕೆ ಉಂಟು? ನಾನು ಸುಧಾಮಂಗಳ ಆಗಿದೆ. ನಾನು ಹೇಳಿದೆ, ನಿಮ್ಗೆ ಏನೂ ಗೊತ್ತಿಲ್ಲ, ನಿಮಗೆ ಇನ್ನೂ ನೀವು ಕಲೀಲಿಕ್ಕೆ ಪ್ರಾರಂಭ ಮಾಡಬೇಕು. ಇನ್ನೇನು ಮಾಡಬೇಕು? ಇನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡಿ. ಇಷ್ಟು ಹೊತ್ತಿಗೆ ನಿಮಗೆ ಏನೂ ಗೊತ್ತಾಗಿಲ್ಲ. ಸುಧಾಮಂಗಳ ಆದರೂ ಏನು ಬಹಳ ಜನರಿಗೆ ಸುಧಾಮಂಗಳ ಆದರೆ 4 ಚಿರೋಟಿ ತಿನ್ನೋದು ಮಾತ್ರ, ಏನು ಒಳಗೆ ಹೋಗೋಲ್ಲ. ಚಿರೋಟಿ ಸುಧಾಮಂಗಳ ದಿವಸ ಚಿರೋಟಿ ಒಳಗೆ ಹೋಗುತ್ತೆ ಅಷ್ಟೇ, ಬೇರೆ ಏನು ಒಳಗೆ ಹೋಗೋದೇ ಇಲ್ಲ. ಹಾಗಾಗಿ ಹೇಳಿದ್ರೆ ನೀವು ಇನ್ನೂ ಅಧ್ಯಯನ ಮಾಡಬೇಕು, ಇನ್ನು ಪ್ರಾರಂಭದಿಂದ ಕಲಿಬೇಕು. ಅದು ಇವನು ಅದೇ ಥರ ಆಗಿದೆ. ಏನೋ ಒಂದು 4 ಶಾಸ್ತ್ರ ಗ್ರಂಥಗಳನ್ನು ಓದಿಬಿಟ್ಟಿದ್ದಾನೆ. ಪಂಡಿತಾಭಿಮಾನಿನಂ. ನಾನು ಯಾರಿಗೆ ತಲೆ ಬಗ್ಗಿಸಬೇಕು, ನಾನು ಯಾರ್ಯಾರು ಗೌರವ ಕೊಡಬೇಕು, ನಾನು ಪಂಡಿತ. ಈ ಪಂಡಿತ ಅನ್ನುವ ನೋಡಿ, ಬಹಳ ದೊಡ್ಡ ದುರಂತ ಜೀವನದಲ್ಲಿ ತಾನು ವಿದ್ವಾಂಸ ಅಂತಕ್ಕಂಥ ಭ್ರಮೆಗೊಳಗಾಗೋದು. ಶ್ರೀಮಂತ ಅಂತ ಒಂದು ಮದ ಬರುತ್ತೆ, ಅದು ಕಿಸೆ ಖಾಲಿ ಆದಾಗ ತನ್ನಷ್ಟಕ್ಕೆ ಹೋಗುತ್ತೆ. ಬಹಳ ರೂಪವಂತ ಅನ್ನೋ 60ನೇ ಶಾಂತಿ ಆದಾಗ ತನ್ನಷ್ಟಕ್ಕೆ ಹೋಗುತ್ತೆ. ಈ ವಿದ್ವಾಂಸ ಅನ್ನೋ ಭ್ರಮೆ ಉಂಟಲ್ವ, ಊರ್ಧ್ವಶ್ವಾಸ ಹೋಗುವಾಗಲೂ ಹೋಗೋಲ್ಲ. ಅವನ ಕತೆ ಮುಗೀತು, ಮತ್ತೆ ದೇವರ ಹತ್ರ ಹೋಗೋ ಸಾಧ್ಯತೆಯೇ ಇಲ್ಲ. ನಾನು ವಿದ್ವಾಂಸ ಅಂತ ಹೇಳಿ ಯಾರು ಭ್ರಮೆಗೆ ಒಳಗಾಗ್ತಾನೆ ಅವನ ಹತ್ರ ದೂರ ಹೊರಟು, ಭಗವಂತ ದೂರ ಹೋಗ್ತಾನೆ. ಇವನ ಹತ್ರ ಉಪಯೋಗ ಇಲ್ಲ, ದೂರ ಕೆಟ್ಟೋಯ್ತು ಈ ಪ್ರಾಣಿ ಅಂತ.
ಅದಕ್ಕಿಂತ ಏನೂ ಗೊತ್ತಿಲ್ಲ ದೇವರೇ ಅಂತ ಹೇಳ್ತಾರಲ್ಲ, ಅವರು ದೇವರಿಗೆ ಬಹಳ ಹತ್ತಿರ ಇರ್ತಾರೆ. ಅಟ್ಲೀಸ್ಟ್ ಅವ್ರಿಗೆ ಗೊತ್ತಿಲ್ಲ ಅನ್ನೋದಾದ್ರೂ ಗೊತ್ತಿದೆ. ಈ ಅಹಂಕಾರ, ವಿದ್ಯೆಯ ಅಹಂಕಾರದಷ್ಟು ಭಯಾನಕವಾದ, ಯಾರಿಗೂ ಗೌರವ ಕೊಡಬೇಕು ಅನಿಸೋದಿಲ್ಲ, ಜ್ಞಾನಕ್ಕೆ ಗೌರವ ಕೊಡಬೇಕು ಅನಿಸೋದಿಲ್ಲ, ಇನ್ನೊಬ್ಬರಿಗೆ ತಲೆಬೆತ್ತಬೇಕು ಅನಿಸೋದಿಲ್ಲ, ಏನೂ ಇಲ್ಲ. ಎಲ್ಲ ಅಹಂಕಾರಗಳ ಖನಿಯಾಗಿ ಬಿಡ್ತಾನೆ ವಿದ್ಯೆಯ ಮದದಿಂದ. ಅದು ಬಂದುಬಿಟ್ಟಿದೆ ಅವನಿಗೆ ಪಂಡಿತಾಭಿಮಾನಿನಂ. ಪಂಡಿತ, ಪಂಡ ಅಂದರೆ ಜ್ಞಾನ, ಪಂಡಿತ ಅಂದರೆ ಜ್ಞಾನಿ ಅಂತ. ನಮ್ಮಲ್ಲಿ ಪಂಡಿತರು ಮದ್ದು ಕೊಡುವರು ಅಂತ ಅರ್ಥ ಅದಲ್ಲ. ಪಂಡಿತ ಅಂದರೆ ಜ್ಞಾನಿ ಅಂತ ಅರ್ಥ. ಈಗ ಅದು ಎಲ್ಲ ಭಾಷೆಯಲ್ಲಿ ಹಾಗೆ. ಜ್ಞಾನಿ ಅನ್ನೋ ವಾಚಿಕ ಶಬ್ದವನ್ನು ಮದ್ದು ಕೊಡುವರು. ನೀನು ಇಂಗ್ಲೀಷ್ನಲ್ಲಿ ಡಾಕ್ಟರ್ ಅಂದರೆ ಒಂದು ವಿಶೇಷ ಅಧ್ಯಯನ ಮಾಡಿದ ಒಂದು ವಿಶೇಷ ಸಬ್ಜೆಕ್ಟ್, ಡಾಕ್ಟರೇಟ್ ಅಂತ ಹೇಳ್ತೇವಲ್ಲ, ಅದು ನಾವು ಡಾಕ್ಟರ್ ಮದ್ದು ಕೊಡುವರು. ಸೊ ಜ್ಞಾನಿ ಅನ್ನೋ ಶಬ್ದವನ್ನು ಸಾಮಾನ್ಯವಾಗಿ ಎಲ್ಲ ಕಡೆ ಅದು ಜ್ಞಾನವಾಚಕ ಶಬ್ದವನ್ನು ವೈದ್ಯರಲ್ಲಿ ವಿಶೇಷ, ವೈದ್ಯ ಅನ್ನೋದು ಹಾಗೆ, ವೈದ್ಯ ಅಂದರೆ ವಿದ್ಯೆ ಉಳ್ಳವ ಅಂತ, ಮದ್ದು ಕೊಡುವಂತ ಅರ್ಥ ನಾವು ಹೇಳ್ತಾ ಇದ್ದೇವೆ. ಅದೇ ರೀತಿ ಪಂಡಿತ ಅಂತಂದರೆ ನಿಜವಾಗಿ ಜ್ಞಾನಿ ಅಂತ. ಅದು ಅಧ್ಯಾತ್ಮ ವಿದ್ಯೆಯಲ್ಲಿ ಅಂದರೆ ಜ್ಞಾನೀತು ಆತ್ಮೈವ ಮೇ ಮತ ಅಂತ ಕೃಷ್ಣ ಏನು ಹೇಳಿದ್ನೋ ಅಂಥವು. ಅವನಿಗೆ ತಾನು ದೊಡ್ಡ ಜ್ಞಾನಿ. ನನಗಿನ್ನು ಹೇಳಬೇಕಾದ್ರೂ ಕಪಿಲ ಮಹರ್ಷಿಗಳೊಬ್ಬರೇ. ಈ ಉಳಿದ ಪಂಡಿತರಿಗೆಲ್ಲ ನನ್ನ ಪಾಠ ಹೇಳೋ ಯೋಗ್ಯತೆ ಇಲ್ಲ ಅಂತ ತಿಳ್ಕೊಂಡು ಕಪಿಲ ಹತ್ರ ಹೊರಟಿದ್ದಾನೆ. ಅದಕ್ಕೆ ಹೇಳಿದ್ರೆ ನನ್ನ ಹತ್ರ ಬರೋ ಯೋಗ್ಯತೆ ನನಗಿಲ್ಲ ಅಂತ ಕಪಿಲ ಇವನು ಕಳಿಸಿಲ್ಲ. ಬಹಳ ವಿಚಿತ್ರ ಇದೆ. ಅಂದ್ರೆ ಪಂಡಿತಾಭಿಮಾನಿ ಅಂಥವನಿಗೆ ತಿದ್ದು ಏನು ಸ್ವಲ್ಪ ಬುದ್ಧಿ ಹೇಳುವ ಅಗತ್ಯ ಇದೆ. ಯಾಕೆಂದ್ರೆ ಅವನಿಗೆ ಯೋಗ್ಯತೆ ಒಳ್ಳೇದಿದೆ, ದುರಹಂಕಾರದಿಂದ ಹಾಳಾಗ್ತಾ ಇದ್ದಾನೆ, ತಿದ್ದಬೇಕು. ಇವನು ಸ್ವಲ್ಪ ಮದ್ದು ಅರೆಯಬೇಕು ಇವನ ಅಹಂಕಾರಕ್ಕೆ ಅಂತ ಅನಿಸಿತಂತೆ ಜಡಭರತನಿಗೆ. ಅವರ ಸ ಭಗವಾನ್ ಬ್ರಾಹ್ಮಣ ಬ್ರಹ್ಮಭೂತ, ಅವನು ಸಕಲ, ಅವನು ಹೇಳ್ತಾನೆ ಸ ಭಗವಾನ್ ಬ್ರಾಹ್ಮಣ ಸರ್ವಭೂತಾತ್ಮ ಸುಹೃತ್, ಬ್ರಾಹ್ಮಣ ಬ್ರಹ್ಮಭೂತ ಸರ್ವಭೂತಾತ್ಮ ಸುಹೃತ್. ಅವನಿಗೆ ವಿಶೇಷಣ ಕೊಡೋದು ನೋಡಿ. ಸಹ ಭಗವಾನ್ ಅಂತಂದ್ಬಿಟ್ಟು ಮೊದಲು. ಭಗವಾನ್ ಅನ್ನೋದಕ್ಕೆ ದೇವರು ಅಂತ ಅರ್ಥ. ಇಲ್ಲಿ ಆ ಶಬ್ದವನ್ನ ಜಡಭರತನಿಗೆ ಉಪಯೋಗಿಸಿದ್ದಾರೆ. ಭಗವಾನ್ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಮೂಲಭೂತವಾದ ಅರ್ಥ ದೇವರು ಅಂತ, ಮತ್ತೊಂದು ದೇವರಿಗೆ ಬೇಕಾದವ ಅಂತ, ಎರಡು ಅರ್ಥ. ಇದು ಕನ್ನಡದಲ್ಲಿ ಈಗೆಲ್ಲ ಮರೆತು ಹೋದ ಕನ್ನಡದಲ್ಲಿ. ಕನ್ನಡಿಗರಿಗೆ ಕನ್ನಡ ಬರೋಲ್ಲ ಈಗ. ಅಡಿಗಳು ಅಂತ ಹೇಳ್ತಿದ್ರಿ ನಾವು ದೇವ್ರ ಪೂಜೆಯವರಿಗೆ. ಅಡಿ ಅಂದರೆ ಭಗವತ್ಪಾದ ಅಂತ. ಸಂಸದ ಭಗವತ್ಪಾದರು ಅಂತ ಹೇಳಿದ್ರು. ಅದು ಅಡಿ ಅಂದರೆ ಪಾದ. ಉತ್ತಮ ನಾಮ ಸ್ವರೂಪ ಅಂತೂ ಪಾದ ಶಬ್ದೇನ ಅಂದ್ರೆ ಅಡಿಗಳು ಅಂದರೆ ಭಗವತ್ ಸ್ವರೂಪರು ಅಂತ ಅರ್ಥ. ಅಂದ್ರೆ ದೇವರಿಗೆ ಬಹಳ ಹತ್ತಿರವಾದವರು, ಭಗವಂತನ ಪಾದದಲ್ಲೇ ಇರೋ ಅಡಿಗಳು ಪೂಜೆಯವರನ್ನ ಹಿಂದೆ ಅರ್ಥ ಅಡಿಗಳು ಅಂದ್ರೆ ಪೂಜೆಯವರು. ಈಗ ಅಡಿಗಾಸ ರೆಸ್ಟೋರೆಂಟ್ ಇರುತ್ತೆ ಬೆಂಗಳೂರಿನಲ್ಲಿ, ರೆಸ್ಟೋರೆಂಟ್ ನಡೆಸುವವರು ಅಡಿಗಳು. ದೇವರಿಗೆ ಬಹಳ ಹತ್ತಿರ ಆದವರನ್ನು ಭಗವಾನ್ ಅಂತ ಕರೀತಾರೆ. ಮೂಲಭೂತವಾದ ಅರ್ಥ ದೇವರು ಅಂತ. ಅದು ಹೈಯೆಸ್ಟ್ ಗೌರವ ಕೊಡುವಾಗ ಒಬ್ಬ ಜ್ಞಾನಿಗೆ ಭಗವಾನ್ ಅಂತ ಕರೀತಾರೆ. ಅದೇ ಆಚಾರ್ಯ ಪುರುಷರಿಗೆಲ್ಲ ಭಗವತ್ಪಾದರು ಅಂತ ಹೇಳ್ತಾರೆ. ಭಗವಾನ್ ಅನ್ನುವಾಗ ಏನು ಅರ್ಥ ಅಂದರೆ ಉತ್ಪತ್ತಿಂ ಆಯತಿಂಚೈವ ಭೂತಾನಾಂ ಆಗತಿಂ ಗತಿಂ ವೇತ್ತಿ ವಿದ್ಯಾಂ ಅವಿದ್ಯಾಂಚ ಸವಾಚ್ಯೋ ಭಗವಾನ್ ಇತಿ. ಮನುಷ್ಯರಲ್ಲಿ ಜ್ಞಾನಿಯನ್ನು ಭಗವಾನ್ ಅಂತ ಕರೆದಾಗ ದೇವರಲ್ಲದವನನ್ನ ಇದು ಅರ್ಥ. ಉತ್ಪತ್ತಿಂ, ಒಬ್ಬ ಮನುಷ್ಯನಿ ಇದೆಲ್ಲ ಗೊತ್ತಿದ್ರೆ, ಉತ್ಪತ್ತಿಂ ಎಲ್ಲಿಂದ ಬಂದ, ಆಯತಿಂ ಉತ್ತರ ಕಾಲ ಆಯತಿ ಎಲ್ಲಿಗೆ ಹೋಗ್ತಾ ಅಂದರೆ ಅವನ ಫ್ರಮ್ ಅಡ್ರೆಸ್ಸು ಟು ಅಡ್ರೆಸ್. ನಾವು ಬಂದಿದ್ದೇವೆ, ನಾವು ಎಲ್ಲಿದ್ದೇವೆ, ಎಲ್ಲಿಂದ ಬಂದೆವು, ಭಾಳ ಜನ ಬಂದು ತಾಯಿಯ ಹೊಟ್ಟೆಯಿಂದ ಅಷ್ಟೇ. ತಾಯಿಯ ಹೊಟ್ಟೆಗೆ ಯಾಕೆ ಬಂದೆವು, ಎಲ್ಲಿಂದ ಬಂದೆವು, ಮುಂದೆ ಎಲ್ಲಿಗೆ ಹೋಗುವವರು. ಸೊ ನಮ್ಮ ಪಾಸ್ಟ್ ಆ್ಯಂಡ್ ಫ್ಯೂಚರನ್ನು ತಿಳಿಯಬಲ್ಲವನು ಅಂತ ಅರ್ಥ. ಉತ್ಪತ್ತಿಂ ಆಯತಿಂ ಚೈವ, ಅದನ್ನೇ ಇನ್ನೊಂದು ಭೂತಾನಾಂ ಆಗತಿಂ ಗತಿಂ, ಜಗತ್ತಿನ ಸಮಸ್ತ ಪ್ರಾಣಿಗಳ ಬರುವಿಕೆ ಮತ್ತು ಹೋಗುವಿಕೆ, ಗಮನಾಗಮನದ ಹಿನ್ನೆಲೆ ಏನು, ಇದರ ಒಟ್ಟುಗಡೆ ಹೇಳಿದ್ರೆ ವೇತ್ತಿ ವಿದ್ಯಾಂ ಅವಿದ್ಯಾಂಚ. ಜ್ಞಾನ ಅಂದರೆ ಏನು, ಅಜ್ಞಾನ ಅಂದರೆ ಏನು, ಎರಡೂ ಗೊತ್ತಿರಬೇಕು. ಯಾಕೆಂದರೆ ಬರೀ ಜ್ಞಾನ ಗೊತ್ತಿದ್ರೆ ಅಜ್ಞಾನ ಗೊತ್ತಿಲ್ಲ ಅಂತ ಆಯ್ತಲ್ಲ. ಅಜ್ಞಾನ ಗೊತ್ತಿರದೆ ಜ್ಞಾನ ಏನು ಗೊತ್ತೇ ಆಗೋದು. ಇದು ಎಲ್ಲ ಯಾರಿಗೆ ಗೊತ್ತಿದೆ ಬಹಳ ಒಳ್ಳೆ ಮಾತಿದು. ಯಾಕಂದರೆ ವಿದ್ಯಾಂಚ ಎಸ್ತದ್ವೇದೋ ಭಯಂಸಹ ಅಂದರೆ ವಿದ್ಯೆಯನ್ನು ತಿಳ್ಕೊಂಡಿರಬೇಕು, ಅವಿದ್ಯೆಯನ್ನು ತಿಳ್ಕೊಂಡಿರಬೇಕು. ಒಂದು ದೃಷ್ಟಿಯಿಂದ ಇದನ್ನು ಇನ್ನೂ ಹೆಚ್ಚು ಇವತ್ತಿನ ಸಮಾಜಕ್ಕೆ ಬೇಕಾದ ಅಂತ ಹೇಳಿದ್ರೆ, ವಿದ್ಯೆ ಅಂದರೆ ಸ್ಪಿರಿಚುವಲ್ ಸೈನ್ಸ್, ಅವಿದ್ಯೆ ಅಂದರೆ ಮಟೀರಿಯಲ್ ಸೈನ್ಸ್. ಇವತ್ತು ಶಾಲೆ ಕಾಲೇಜುಗಳಲ್ಲಿ ಕಲಿಸುವಂತಾರೆ. ಅದು ಇವು ಶಾಲೆ ಕಾಲೇಜ್ ಏನು ಕಲಿಸ್ತಾರೆ, ಅವಿದ್ಯೆ ಕಲಿಸ್ತಾರೆ. ವಿದ್ಯೆ ಸಿಗೋಲ್ಲ, ಏನು ಮಾಡೋದು, ಅವಿದ್ಯೆ ಕಲಿಸ್ತಾರೆ.
The spiritual science is called vidya and material science is called avidya. ಆಗ ನಾವು ಇವತ್ತು ಅವಿದ್ಯೆ ಕಲಿಯಲಿಕ್ಕೋಸ್ಕರವೇ ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಮ್ಮ ಮಕ್ಕಳಿಗೆ ಅವಿದ್ಯೆಯನ್ನು ಕಲಿಸಿ ಅವರು ವಿದ್ಯಾ ಪಾರಂಗತರಾಗಿ ಏನೇನೋ ಕಾರ್ಯ ಮಾಡ್ತಾರೆ. ಏನು ಮಾಡ್ತಾರೆ ಅಂತ ಅವರಿಗೂ ಗೊತ್ತಿಲ್ಲ, ಅವರ ಅಪ್ಪ ಅಮ್ಮಂದರಿಗೂ ಗೊತ್ತಿಲ್ಲ. ಒಟ್ಟಿಗೆ ಒಂದು ಖರ್ಚು ಮಾಡೋದು ನನ್ನ ಮಗ ಕಲಿತಾನೆ, ಭಾರಿ ಜ್ಞಾನಿ. ಜ್ಞಾನಿ ಅಂದರೆ ಜ್ಞಾನಿ ಆಗೋದು ಅಂದರೆ ಹೆಚ್ಚು ಹೆಚ್ಚು ಅಜ್ಞಾನಿ ಆಗೋದು ಅಂತ ಅರ್ಥ, ಹೆಚ್ಚು ಹೆಚ್ಚು ಅವಿದ್ಯೆಯನ್ನು ಕಲಿಯೋದು ಅಂತ ಅರ್ಥ. ನಿಜವಾದ ವಿದ್ಯೆ ಅನ್ನೋದು ಕೊನೆಗೂ ಗೊತ್ತಾಗೋದು. ಅಂದರೆ ಈಗ ಎರಡೂ ಗೊತ್ತಿರಬೇಕಂತ. ಸೊ ಯು ಮಸ್ಟ್ ನೋ ಮಟೀರಿಯಲ್ ಸೈನ್ಸ್, ಅಷ್ಟೇ ಅಲ್ಲ, ಯು ಮಸ್ಟ್ ನೋ ಸ್ಪಿರಿಚುವಲ್ ಸೈನ್ಸ್ ಆಲ್ಸೋ. ಎರಡೂ ಗೊತ್ತಿರಬೇಕು, ಅದು ಬ್ಯಾಲೆನ್ಸಿಂಗ್. ಅದು ಅಧ್ಯಾತ್ಮ ಇದ್ದ ಹಾಗೆ. ಅಧ್ಯಾತ್ಮ ಅಂದರೆ ಏನು? ನಮ್ಮಲ್ಲಿ ಅಧ್ಯಾತ್ಮ ಅಂದರೆ ಏನು? ಅಧ್ಯಾತ್ಮ ಅಂದ್ರೆ ಏನೋ ಒಂದು ನಮ್ಗೆ ಗೊತ್ತಿಲ್ಲದಿರೋದು. ಅಧ್ಯಾತ್ಮ ಒಂದು ದೊಡ್ಡ ಸಂಗತಿ ನಮ್ಗೆ ಗೊತ್ತಿರೋದು. ಅಧ್ಯಾತ್ಮ ಅಂದರೆ ಬಹಳ ಸರಳ. ಅದು ಆತ್ಮ ಅನ್ನೋದಕ್ಕೆ ಸ್ಥೂಲಭೂತವಾದ ಅರ್ಥ ಶರೀರ ಅಂತ. ಅಧ್ಯಾತ್ಮ ಅಂದರೆ ಶರೀರಕ್ಕೆ ಸಂಬಂಧಪಟ್ಟ ಭೌತ ವಿಜ್ಞಾನ, ಫಿಸಿಯಾಲಜಿ. ಆಮೇಲೆ ಅಧ್ಯಾತ್ಮ ಅಂದರೆ ಅದರ ಒಳಗಿನ ಅರ್ಥ ಮನಸ್ಸು. ಅದನ್ನ ಅಧ್ಯಾತ್ಮ ಅಂದರೆ ಸೈಕಾಲಜಿ. ಅಂದ್ರೆ ಅಧ್ಯಾತ್ಮ ಗೊತ್ತಿರಬೇಕು ಅಂದರೆ ಇದೆಲ್ಲ ಗೊತ್ತಿರಬೇಕು. ಫಿಸಿಯಾಲಜಿ ಗೊತ್ತಿರಬೇಕು, ಸೈಕಾಲಜಿ ಗೊತ್ತಿರಬೇಕು. ಆಮೇಲೆ ಆತ್ಮ ಅಂದರೆ ಜೀವ. ಅಧ್ಯಾತ್ಮ ಅಂದರೆ ಇದರ ನಂತರ, ಇದೆರಡು ಈಗ ಕಾಲೇಜಿನಲ್ಲಿ ಕಲಿಸಿಕೊಡ್ತಾರೆ, ಫಿಸಿಯಾಲಜಿ. ಅದರ ನಂತರ ಜೀವ ವಿಜ್ಞಾನ, ಅದು ಮೂರನೇ ಅಧ್ಯಾತ್ಮ. ಅದರ ನಂತರ ಆತ್ಮ ಅಂದರೆ ಪರಮಾತ್ಮ, ಅಧ್ಯಾತ್ಮ ಅಂದರೆ ಪರಮಾತ್ಮ ವಿಜ್ಞಾನ. ಈ ನಾಲ್ಕು ಒಟ್ಟಾದಾಗ ಅಧ್ಯಾತ್ಮ ವಿದ್ಯೆ ಆಗುತ್ತೆ. ಇದರಲ್ಲಿ ನಾವು ಮೊದಲನೇದು ಎರಡು ಮಾತ್ರ ಕಲಿಯೋದು, ಕೊನೆಯದೆರಡು ಇಲ್ಲೇ ಇಲ್ಲ. ಜೀವ ವಿಜ್ಞಾನ, ಯಾಕಂದ್ರೆ ಜೀವ ಉದಯ ಅಂತ ಗೊತ್ತಿಲ್ಲ ನಮಗೆ ಇನ್ನು. ಜೀವ ವಿಜ್ಞಾನ ಕಲಿಸುವುದೇ ಹಾಗೆ. ಜೀವ ಮತ್ತು ಪರಮಾತ್ಮ ಒಂದೆರಡು ಸಂಗತಿ ಉಂಟೋ ಇಲ್ವೋ ಅಂತ ಗೊತ್ತಿಲ್ಲ, ಅದನ್ನು ಕಲಿಸುವುದೇ ಹಾಗೆ. ಸೊ ಅದು ಬಿಟ್ಟು ಸಮಗ್ರ ಜ್ಞಾನ ಅಂದರೆ ಇದಿರಬೇಕು. ನನ್ನ ಶರೀರ, ನನ್ನ ಮನಸ್ಸು, ನಾನು, ಪರಮಾತ್ಮ, ಇದೆಲ್ಲವನ್ನು ಅಖಂಡವಾಗಿ ತಿಳಿದಿದೆ ವಿಶ್ವದ ಸಮಗ್ರ ಜ್ಞಾನ. ಅದೇ ವಿದ್ಯೆ ಮತ್ತು ಅವಿದ್ಯೆ. ವೇದ್ಯ ವಿದ್ಯಾಂ ಅವಿದ್ಯಾಂಚ. ಇದನ್ನು ತಿಳಿದವನಿದ್ದರೆ ಅವನನ್ನು ಭಗವಾನ್ ಅಂತ ಕರೀತಾರೆ. ಇವನನ್ನು ಭಗವಾನ್, ಭಗವಾನ್. ಯಾಕೆ ಭಗವಾನ್ ಅಂದರೆ ಬ್ರಾಹ್ಮಣ, ಅವನು ಬ್ರಾಹ್ಮಣ ಇದ್ದ. ಹೌದಾ? ಹಾಗಾದ್ರೆ ಬ್ರಾಹ್ಮಣರನ್ನೆಲ್ಲ ಭಗವಾನ್ ಅಂತ ಕರಿಬೋದಾ? ನಮಗೆ ಬ್ರಾಹ್ಮಣ ಅನ್ನೋದೇ ಅರ್ಥ ಗೊತ್ತಾಗಬೇಕು. ಸುಮ್ಮನೆ ಬ್ರಾಹ್ಮಣ ಅಂದರೆ ಏನು? ಇದು ಒಂದು ಕಥೆ ನಡೆದಿತ್ತು ಪುತ್ತೂರಿನಲ್ಲಿ, ನಮ್ಮ ಊರಲ್ಲಿ. ಒಬ್ಬರಿಗೆ ಅವಧೂತರಿದ್ದರು, ಜಡಭರತನಷ್ಟೇ ಅಲ್ಲದಿದ್ರು ಒಂದು ಅವಧೂತರು, ಆ ಮಟ್ಟದ ಅವಧೂತರಲ್ಲಿದ್ದರು, ಒಬ್ಬರು ಅವಧೂತರು. ಏನಾಯಿತು, ಒಂದು ದೇವಸ್ಥಾನದಲ್ಲಿ ಊಟಕ್ಕೆ ಈ ಅವಧೂತರು ಕೂತ್ಬಿಟ್ಟಿದ್ದಾರೆ ಊಟದ ಮುಂಚೆಯಲ್ಲಿ. ಏನೋ ಹರಕು ಬಟ್ಟೆ ಹಾಕೊಂಡಿದ್ದಾರೆ, ಜನಿವಾರ ಇಲ್ಲಿ. ದೇವಸ್ಥಾನದ ಆಡಳಿತವ್ರು ಬಂದರು, ನೀವೇನು ಕೂತದ್ದಿಲ್ಲಿ? ಇದು ಬ್ರಾಹ್ಮಣರ ಪಂಕ್ತಿ ಹೇಳಿ ಅಂತ. ಬ್ರಾಹ್ಮಣರ ಪಂಕ್ತಿ ಜನಿವಾರ ಇರಬೇಕಲ್ಲ, ಇದು ಬ್ರಾಹ್ಮಣರ ಪಂಕ್ತಿ ಹೇಳಿ ಅಂತಾರೆ. ಅವ್ರು ಏನು ಗೊತ್ತದು? ಹೌದು, ಅದಕ್ಕೆ ಕೂತದ್ದು, ಇದು ಬ್ರಾಹ್ಮಣರ ಪಂಕ್ತಿ ಅಲ್ವ, ಅದಕ್ಕೆ ಕೂತದ್ದು ನಾವು. ಅಂದ್ರೆ ಅವರ ಪ್ರಕಾರ ಬ್ರಾಹ್ಮಣ ಅಂದ್ರೆ ಜ್ಞಾನಿ ಅಂತ. ಅವ್ರ ಪಾಪ ಅವ್ರು ಕೂತರು, ದೊಡ್ಡ ಜ್ಞಾನಿಗಳು. ಹೌದು, ಇದು ಬ್ರಾಹ್ಮಣರ ಪಂಕ್ತಿ, ಅದಕ್ಕೆ ಕೂತದ್ದು. ದೇವಸ್ಥಾನದ ಮ್ಯಾನೇಜ್ಮೆಂಟ್ ಅದು ಏನು ಅರ್ಥ ಆಗಬೇಕು? ಇದು ಜನಿವಾರ ಇಲ್ಲ, ಮಣ್ಣಿಲ್ಲ, ಇದು ಬ್ರಾಹ್ಮಣ ಅನ್ಕೂತ ಎತ್ತಿ ಹಾಕಿ ಅವ್ರನ್ನಂತ ಆಯ್ತು. ಫಿಸಿಕಲಿ ವಾಸ್ ಲಿಫ್ಟೆಡ್ ಅಂಡ್ ಥ್ರೋನ್ ಔಟ್. ದೇವಸ್ಥಾನ ಹೊರಗೆ ಎತ್ತಿ ಹಾಕಿದ್ದಾರೆ ಅವರನ್ನು. ನಡೆದ ಕಥೆ. ಅದನ್ನು ಹಾಗೆ ಹೊರಗೆ ಹಾಕಿ ಬಿದ್ದವರು ಒಳ್ಳೆ ಅವಧೂತರವರು. ಅವ್ರು ಹೇಳಿದ್ರು ಒಂದ್ಸಟ್ ನನ್ನ ಹತ್ರ, ನಾವು ಕೂತಿದ್ದೆವು, ನಮ್ಮನ್ನು ಎತ್ತಿ ಹೊರಗೆ ಹಾಕಿದ್ದರು ಅಂತ ಹೇಳಿದ್ರು. ಹಾಗೆ ಬಹುಚನ ಮಾತಾಡಿದವರು. ನಾನು ಹೇಳಿದೆ, ನಿಮಗೆ ಬೇಜಾರಾಗಲಿಲ್ವ? ನೋಡಿ, ನಿಜವಾದ ಅವಧೂತರಿಗೆ ಬೇಜಾರು. ನಮಗಾದ್ರೆ ಇನ್ಸಲ್ಟ್ ಆಗಿ ಮೋಗಿ ಅಧ್ವಾನ ಆಗಿಬಿಡ್ತಿತ್ತು. ಅವರಿಗೆ ಬೇಜಾರಾಗಲಿಲ್ಲ. ಅವ್ರೇನು ಹೇಳಿದ್ರು ಗೊತ್ತುಂಟ? ಬೇಜಾರ ಮಾಡಿಕೊಳ್ಳಲಿಕ್ಕೆ ಏನೂ ಇಲ್ಲ ಇಲ್ಲಿ. ಯಾಕೆ? ಅವರು ಮಾಡಿದ್ದು ಕರೆಕ್ಟು, ನಾವು ಮಾಡಿದ್ದು ಕರೆಕ್ಟು, ಬೇಜಾರೆಂಥದ್ದು ಒಂದು. ಯಾಕೆಂದ್ರೆ ಅವರ ಪ್ರಕಾರ ಜನಿವಾರ ಇದ್ದವರು ಬ್ರಾಹ್ಮಣರು, ಅದನ್ನ ಅವ್ರು ಎತ್ತಿ ಹಾಕಿದ್ದು ಕರೆಕ್ಟ್. ನಮ್ಮ ಪ್ರಕಾರ ಜ್ಞಾನ ಇದ್ದವನು ಬ್ರಾಹ್ಮಣ, ಅದು ನಾವು ಕೂತದ್ದು ಕರೆಕ್ಟು. ಇದ್ರಲ್ಲಿ ಯಾರು ತಪ್ಪಿಲ್ಲ, ಬೇಜಾರು ಮಾಡಲಿಕ್ಕೆ ಇರುಂಟು. ಅವರ ದೃಷ್ಟಿನಲ್ಲಿ ಅವರು ಮಾಡಿದ್ದು ಕರೆಕ್ಟು. ಹಾಗಾಗಿ ಬೇಜಾರದ ಪ್ರಶ್ನೆ ಏನಿಲ್ಲ. ನಾವು ಬಟ್ಟೆ ಜಾಡಿಸಿಕೊಂಡು ಬಂದುಬಿಟ್ಟೆವು ಅಂತ ನಗ್ತಾರೆ ಅವರು. ಇದು ನಿಜವಾದ ಹೌದು. ಅವಮಾನ, ಮಾನ ಅಪಮಾನಯೋ ಸ್ತುಲ್ಯ. ಸುಲಭದಲ್ಲಿ ಆಗೋಲ್ಲ ಅದು. ಕೃಷ್ಣ ಹೇಳಿದಾಗ ನಾವು ಓದುವಾಗ ಕೆನ್ನೆ ತಟ್ಟುಗಳು, ಆಹಾ ಏನು ಹೇಳಿಬಿಟ್ಟ ಕೃಷ್ಣ ಅಂತ. ಆದರೆ ನಮಗೆ ಒಂದು ಸಣ್ಣ ಅವಮಾನ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಈ ಮಟ್ಟಕ್ಕೆ ಬರಬೇಕು. ಅವನು ದೇವಸ್ಥಾನದಿಂದ ಎತ್ತಿ ಹೊರಗೆ ರಸ್ತೆಗೆ ಎಸೆದಿದ್ದಾರೆ. ಅವರು ನಾವು ಬಟ್ಟೆ ಜಾಡಿಸಿಕೊಂಡು ಬಂದೆವು, ಆನಂದವಾಗಿ ಹೇಳ್ತಾರೆ ಅದನ್ನು. ಹಿ ಎಂಜಾಯ್ಸ್ ಇಟ್. ಮತ್ತು ಬೇಜಾರಕ್ಕೆ ಏನೋದಿಲ್ಲ. ಅವರು ಮಾಡಿದ್ದು ಕರೆಕ್ಟು, ನಾವು ಮಾಡಿದ್ದು ಕರೆಕ್ಟು. ಈ ಮಟ್ಟದಲ್ಲಿ ಚಿಂತನೆ ಮಾಡುವವನು ನಿಜವಾದ ಎತ್ತರದಲ್ಲಿರ್ತಾನೆ. ಹಾಗೆ ಇವನು ಆ ಥರದ ಬ್ರಾಹ್ಮಣ. ಬ್ರಹ್ಮ ಅಣತೀತಿ ಬ್ರಾಹ್ಮಣ, ಭಗವಂತನನ್ನು ಬಲ್ಲವನು ಅಂತ ಅರ್ಥ. ಜನಿವಾರ ಇದ್ದವರೆಲ್ಲ ಬ್ರಾಹ್ಮಣರಲ್ಲ, ಜನಿವಾರ ಇಲ್ಲದೆ ಇದ್ದವರೆಲ್ಲ ಅಬ್ರಾಹ್ಮಣರು ಅಲ್ಲ. ಮಹಾಭಾರತದಲ್ಲಿ ವಿದುರನಿಗೆ ಜನಿವಾರ ಇರಲಿಲ್ಲ, ಬಹಳ ದೊಡ್ಡ ಬ್ರಹ್ಮಜ್ಞಾನಿ ಅವ.
ಅಂದ್ರೆ ಬ್ರಹ್ಮಜ್ಞಾನಕ್ಕೂ ಬ್ರಾಹ್ಮಣ ಶಬ್ದಕ್ಕೂ ಸಂಬಂಧ ಹೊರತು ಅದು ಜಾತಿವಾಚಕ ಪದ ಅಲ್ಲ. ಹಾಗಾಗಿ ಇವನು ಬ್ರಾಹ್ಮಣ, ದೊಡ್ಡ ಬ್ರಹ್ಮಜ್ಞಾನಿ. ಇವನು ನಾನು ಜ್ಞಾನಿ ಅಂತ ತಿಳ್ಕೊಂಡವ, ಇವನು ಸ್ವತಃ ಜ್ಞಾನಿ. ಮತ್ತೆ ಅವನ ಪಂಡಿತ ಮಾನಿ, ಇವನು ಜ್ಞಾನಿ. ಬ್ರಾಹ್ಮಣ ದೊಡ್ಡ ಜ್ಞಾನಿ ಇವನು. ಅದು ತಾನೆಂದು ಜ್ಞಾನಿ ಅಂತ ಹೇಳ್ಕೊಂಡಿಲ್ಲ, ತಿಳ್ಕೊಂಡು ಇಲ್ಲ. ಸ ಭಗವಾನ್ ಬ್ರಾಹ್ಮಣ ಬ್ರಹ್ಮಭೂತ. ಎಂಥ ಬ್ರಾಹ್ಮಣ ವಿವರಣೆ ಹೊಡ್ತಾರೆ, ಬ್ರಹ್ಮಣ್ಯೇ ಭೂತ. ಅವನಿಗೆ ಈ ಲೋಕದ ಪ್ರಪಂಚದ ಯಾವ ವಿಷಯವೂ ನಾಟುವುದೇ ಇಲ್ಲ. ಯಾಕೆಂದ್ರೆ ಅವನು ಭಗವಂತನಲ್ಲೇ ಕೂತು ಬಿಟ್ಟಿದ್ದಾನೆ, ಅವನ ಮನಸ್ಸಿನಲ್ಲಿ ಭಗವಂತ ಕೂತು ಬಿಟ್ಟಿದ್ದಾನೆ. ಅದು ಬಿಟ್ಟು ಬೇರೆ ವಿಷಯ ಏನ್ ನಡೆದ್ರೆ ಅವನಿಗೆ ಹೊಳೆಯೋದೇ ಇಲ್ಲ ತಲೆಗೆ, ಅವನಿಗೆ ಆ ಗೋಜೇ ಇಲ್ಲ. ಸೊ ಒಬ್ಬರು ಅವನಿಗೆ ಅವಮಾನ ಮಾಡಿದ್ರು, ಆ ಅವಮಾನ ಮಾಡಿದ್ರ ಮನೆಯಲ್ಲಿ ಅವನು ಭಗವಂತನನ್ನು ನೋಡ್ತಾನೆ, ಕೋಪ ಬರುವುದಿಲ್ಲ. ಭಗವಂತ ಈತನ ಮೂಲಕ ಹೀಗೆ ಒಂದು ಶಿಕ್ಷಣ ಕೊಟ್ಟ ನನಗೆ. ಜಗತ್ತಿನಲ್ಲಿ ಪ್ರತಿಯೊಬ್ಬರಲ್ಲಿಯೂ ಭಗವಂತನನ್ನ ನೋಡಿ, ಎಲ್ಲಿಯೂ ಭಗವಂತನ ವ್ಯಾಪಾರವನ್ನು ನೋಡ್ತಕ್ಕಂಥ ಜೀವಕ್ಕೆ ಯಾರ ಮೇಲೆಯೂ ಕೋಪಿಸಿಕೊಳ್ಳಿಕ್ಕಾಗೋದಿಲ್ಲ. ಅದರಿಂದ ಸ ಭಗವಾನ್ ಬ್ರಾಹ್ಮಣ ಬ್ರಹ್ಮಭೂತ. ಅದು ಕೋಪವೇ ಬರಲಿಲ್ಲ ಆತನಿಗೆ. ರಘುಗಣನ ಮೇಲೆ ಕೋಪ ಬರಲಿಲ್ಲ, ಅಯ್ಯೋ ಪಾಪವೇ ಅಂತ ಅನ್ನಿಲ್ಲ. ಬ್ರಹ್ಮಭೂತ. ಯಾಕೆ ಅವನೇನು ಸರ್ವಭೂತಾತ್ಮ ಸುಹೃತ್ ಅಂತ. ಸರ್ವಭೂತ ಸುಹೃದಾತ್ಮ. ಸರ್ವಭೂತ ಸುಹೃತ್ ಅಂತಂದ್ರೆ ಎಲ್ಲರಿಗೂ ಕೂಡ ಸ್ನೇಹಿತನಾದ ಭಗವಂತ. ದ್ವಾಸುವರ್ಣ ಸೈಜ ಸಖಾಯ, ಎರಡು ಹಕ್ಕಿಗಳು ಒಂದಕ್ಕೊಂದು ಸ್ನೇಹಿತರು ಅಂತ, ಜೀವ ಮತ್ತು ಪರಮಾತ್ಮ. ಸರ್ವಭೂತ ಸುಹೃತ್. ನಾವು ಕೆಲವರನ್ನು ಪ್ರೀತಿಸ್ತೇವೆ, ಕೆಲವರನ್ನು ಹೇಟ್ ಮಾಡ್ತೇವೆ ಅಲ್ವಾ? ಮನುಷ್ಯ ಸ್ವಭಾವ. ಎಲ್ಲರನ್ನು ಪ್ರೀತಿಸಲಿಕ್ಕೆ ಆಗೋದಿಲ್ಲ. ಅವನಿಗೆ ಇಷ್ಟವಾದವರನ್ನು ಪ್ರೀತಿಸ್ತಾನೆ, ಅವನಿಗೆ ಅನಿಷ್ಟವಾದವರನ್ನ ಪ್ರೀತಿಸುವುದಿಲ್ಲ. ಹಾಗಾದ್ರೆ ಇಷ್ಟಾನಿಷ್ಟಗಳಿದ್ದಾಗ ಸ್ನೇಹ ಅನ್ನೋದು ವಿಭಾಗವಾಗುತ್ತೆ. ಭಗವಂತನಿಗೆ ಇಷ್ಟ ಅನಿಷ್ಟ ಅಂತ ಇಲ್ವೇ ಇಲ್ಲ. ಅದರಿಂದ ಎಲ್ಲ ಜೀವಜಾತವೂ ಕೂಡ, ಯಾಕೆಂದ್ರೆ ಎಲ್ಲರೂ ಅವನ ಮಕ್ಕಳಲ್ವಾ, ಭಗವಂತನ ಮಕ್ಕಳಲ್ವಾ, ಎಲ್ಲರೂ ಮಕ್ಕಳು ಅಂತ ಎಲ್ಲರಿಗೂ ಪ್ರಿಯ. ಅವನು ಎಲ್ಲರನ್ನೂ ಅವನು ಪ್ರೀತಿಸ್ತಾನೆ. ಮತ್ತೆ ಅನ್ಯಾಯ ಮಾಡಿದವನಿಗೆ ಶಿಕ್ಷೆ ಕೊಡ್ತಾನಲ್ಲ. ಅಸುರರಿಗೆ, ದೇವತೆಗಳ ಪರವಾಗಿ ಅಸುರರಿಗೆ. ತಪ್ಪು ಮಾಡಿದ ಮಕ್ಕಳನ್ನು ತಾಯಿ ಬೈಯೋಲ್ವಾ? ತಪ್ಪು ಮಾಡಿದ ಮಕ್ಕಳಿಗೆ ತಾಯಿ ಪೆಟ್ಟುಕೊಡೋಲ್ವಾ? ಅದು ದ್ವೇಷದಿಂದ. ಮಗು ಜಾಣ ಆಗಬೇಕು ಅಂತಲ್ವಾ? ಹಾಗೆ ಭಗವಂತ ತಪ್ಪು ಮಾಡಿದ ತನ್ನ ಮಕ್ಕಳಿಗೆ ಶಿಕ್ಷೆ ಕೊಡ್ತಾನೆ. ಮೇಷ್ಟ್ರು ಬೆಂಚಿ ಮೇಲೆ ನಿಲ್ಲಿಸ್ತಿದ್ರು ಹಿಂದೆ, ಈಗ ಮೇಷ್ಟ್ರನ್ನ ನಿಲ್ಲಿಸ್ತಾರೆ ಮಕ್ಕಳು. ಈಗ ನಿಲ್ಲಿಸಲಾಗೋದು, ಮಕ್ಕಳನ್ನು ನಿಲ್ಲಿಸ್ತಿದ್ರು. ಯಾಕೆಂದ್ರೆ ಆ ಮಗುವಿನ ಮೇಲೆ ದ್ವೇಷ ಅಲ್ಲ, ಈ ಮಗು ಜಾಣ ಆಗಬೇಕು. ಹಾಗೆ ಭಗವಂತನ ಎಲ್ಲ ಶಿಕ್ಷೆಗಳು ಕೂಡ ಅದು ಒಂದು ಬಗೆಯ ಶಿಕ್ಷಣ. ಶಿಕ್ಷೆ ಅಂದ್ರೆ ಶಿಕ್ಷಣ, ಅದೊಂದು ತರಬೇತಿ ಹೊರತು ದ್ವೇಷದಿಂದ ಮಾಡುವ ಶಿಕ್ಷೆಗೆ ಪನಿಷ್ಮೆಂಟ್ ಅಂತ ಹೇಳೋದು, ಪ್ರೀತಿಯಿಂದ ಮಾಡುವ ಶಿಕ್ಷೆಗೆ ಶಿಕ್ಷಣ ಅಂತ ಹೆಸರು. ಹಾಗಾಗಿ ಸರ್ವಭೂತ ಸುಹೃತ್ತು ಅಂತ. ಸಮಸ್ತ ಜೀವಜಾತವನ್ನು ಭಗವಂತ ಪ್ರೀತಿಸ್ತಾನೆ, ಅವನಿಗೆ ಶತ್ರು ಇಲ್ಲ. ಅಂಥ ಭಗವಂತನಲ್ಲಿ ಆತ್ಮ ಮನಸ್ಸನ್ನು ನೆಟ್ಟ ಮಾಡುವ. ಹಾಗಾಗಿ ಯಾರನ್ನು ಕೋಪಿಸಿಕೊಳ್ಳುವುದು ಹೇಳಿ, ಯಾರ ಮೇಲೆ ಕೋಪಿಸ್ಕೋಬೇಕು? ಸರ್ವಭೂತ ಸುಹೃದಾತ್ಮ. ಇವನಿಗೆ ಏನಾಗಿದೆ? ಹಾಗಾದ್ರೆ ಇವನ ಮೇಲೆ ಯಾಕೆ ಮಾತಾಡಲಿಕ್ಕೆ ಹೋದ ಅಂದರೆ, ಯೋಗೈಶ್ವರ್ಯ ಚರ್ಯಾಯಾಮ್ ಇವನಿಗೆ ಏನಾಗಿದೆ? ಈ ಮಹಾರಾಜನಿಗೆ ಆ ಯೋಗೇಶ್ವರ್ಯ, ಆ ಯೋಗ ಸಿದ್ಧಿ, ಭಗವಂತನ ಆ ಎತ್ತರ, ಅದನ್ನು ತಿಳಿಯುವಲ್ಲಿ ಅವನು ನಾತಿ ಶಿಕ್ಷಿತ ಮತಿ. ಇವನು ಅಷ್ಟು ತರಬೇತಿ ಇಲ್ಲ, ಅವನು ತಪ್ಪು ತಿಳ್ಕೊಂಡಿದ್ದಾನೆ ಭಗವಂತ ನಮಗೆ. ಆದ್ದರಿಂದ ಅವಿಸ್ಮಯ ಸ್ಮಯಮಾನ ಇವ ಯಮವಾಚನ್. ಅವನಿಗೇನು ಆಶ್ಚರ್ಯ ಆಗಲಿಲ್ಲ, ಅದೇ ಸ್ಮಯಮಾನ ಇವ, ಏನೋ ನಗ್ತಾ ಇದ್ದಾನೆ. ನಗ್ತಾ ಇರುವ ನಿನಗೇನು ಗೊತ್ತೋ ಪೆದ್ದ ಅನ್ನೋ ಹಾಗೆ ನಗ್ತಾ ಇದ್ದಾನೆ. ಅದರ ಒಳಗಿಂದ ಯಾವ ವಿಸ್ಮಯವೂ ಯಾವ ರಾಗದ್ವೇಷವೂ ಇಲ್ಲ. ಅಂಥ ಒಂದು ನಿರ್ವಿಕಾರವಾದ ಸ್ಥಿತಿಯಲ್ಲಿ ಇವನಿಗೆ ಕಣ್ಣು ತೆರೆಸಬೇಕು ಅಂತ ಅನ್ನೋ ಪ್ರೀತಿ, ಅನುಕಂಪೆ ಅಷ್ಟೇ ಇದಮ ವಾಚ. ಈ ಹಿನ್ನೆಲೆಯಲ್ಲಿ ಹೇಳಿದ ಅಂತ ಅವನು ಹೇಳುವುದಕ್ಕೆ ಅಷ್ಟು ವಿಶೇಷ ಕೊಡ್ತಾರೆ ನೋಡಿ. ಆ ರಾಜನ ಬಗ್ಗೆ, ಆ ಹೇಳಿದಂಥ ಆ ಜಡಭರತನ ಬಗ್ಗೆ ಅವರು ಕೊಟ್ಟಿರುವ ಒಂದೊಂದು ಮಾತಿನ ಹಿಂದೆ ಇರತಕ್ಕ ಆಳವನ್ನು ನಾವು ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಗದ್ಯವನ್ನು ತಮ್ಮ ಮುಂದೆ ಇಟ್ಟೆ ಹೇಳಿದ.